ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿದ್ರೆ ಅದು ಭಾರತ. ಅದು ಯಾಕೆ ಅಂತಂದ್ರೆ ನಮ್ಮ ಜೀವನ ಪದ್ಧತಿಯಲ್ಲೇ ಪರಿಸರ ಇದೆ, ಯಾರು ಹೇಳ್ಕೊಳ್ಬೇಕಾಗಿಲ್ಲ. ನಾವು ಆ ಪರಿಸ್ಥಿತಿ ತಂದ್ಕೊಂಡಿದ್ದೀವಿ. ಏನಂತಂದ್ರೆ ಇವತ್ತು ನಾವು ಪರಿಸರ ದಿನಾಚರಣೆ ಆಚರಿಸಬೇಕು, ಅವಾಗ ಹೇಳ್ತಾ ಇದ್ರು ನಾವು ಪರಿಸರ ವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ. ಪರಿಸರ ವಂದನೆ ನಮ್ಮ ಜೀವನದ ಭಾಗವಾಗಿ ಇತ್ತು. ಯಾಕೆಂದ್ರೆ ಅನಾದಿ ಕಾಲದಿಂದ ಭೂಮಿ ಪೂಜೆ ಅಂತ ನಮ್ಮಲ್ಲಿ ಒಂದು ಏನು ಹಬ್ಬ ಇದೆ. ಭೂಮಿ ಪೂಜೆ ಯಾಕೆ ಮಾಡ್ತೀವಿ ನಾವು? ಗಂಗೆಯನ್ನು ಅಂದ್ರೆ ಯಾವುದೇ ನೀರನ್ನ ನಾವು ಗಂಗೆ ಅಂತ ಗೌರವಿಸುವ ಮಟ್ಟಿಗೆ ನಮ್ಮ ಪೂರ್ವಜರು ನಮ್ಮನ್ನ ಬೆಳೆಸಿದ್ದಾರೆ, ಅಥವಾ ನಮ್ಮ ಜೀವನ ಪದ್ಧತಿಯಲ್ಲೇ ಇದೆ ಅದು. ಮನೆ ಎದುರಿಗೆ ಒಂದು ತುಳಸಿ ಗಿಡ, ಒಂದು ಕಾಗೆಯನ್ನು ಕೂಡ ನಾವು ಶನಿದೇವರ ವಾಹನವನ್ನಾಗಿ ಮಾಡಿ ಅದಕ್ಕೆ ನಾವು ಗೌರವ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಸಂಸ್ಕೃತಿ. ಅದಕ್ಕೆ ಎಲ್ಲ ದೇವರುಗಳ ವಾಹನವನ್ನ ನೀವು ಅಬ್ಸರ್ವ್ ಮಾಡಿ, ಪ್ರಾಣಿಗಳಿತ್ತು. ನಮ್ಮ ದೇವರುಗಳ ಏನು ಅವತಾರಗಳು ಅದು ಪ್ರಾಣಿಗಳಿತ್ತು. ಅದರ ಮೂಲಕ ನಾವು ಅವುಗಳನ್ನ ಗೌರವಿಸಬೇಕು ಅನ್ನೋ ಒಂದು ಭಾವನೆಯನ್ನ ನಮ್ಮಲ್ಲಿ ತುಂಬಿದ್ರು. ಅದಕ್ಕೆ ಕಾರಣಗಳು ಅದರ ಏನು ದೇವರು ಇದ್ದಾನೆ ಇಲ್ವೋ ಅನ್ನೋ ಚರ್ಚೆನೂ ಕೆಲವರು ಮಾಡಿರ್ಬೋದು. ಆದ್ರೆ ಆ ಸಂಸ್ಕೃತಿಯಲ್ಲಿ ಈ ತರದ ಸಂಗತಿಗಳ ಮೂಲಕ ಪ್ರತಿಯೊಂದನ್ನು ನಮ್ಮ ಜೊತೆಗಿರುವ ವಸ್ತುಗಳನ್ನು ನಾವು ಗೌರವಿಸಬೇಕು, ಅವುಗಳನ್ನು ಪೂಜಿಸುವ ಭಾವ ಯಾಕೆ ಕೊಟ್ಟರು ಅಂತಂದ್ರೆ ನಾವು ಎಲ್ಲಿ ತನಕ ಅದನ್ನ ಪೂಜಿಸ್ತೀವೋ ಅಲ್ಲಿ ತನಕ ನಾವು ಅದನ್ನ ಸರಿಯಾಗಿಟ್ಟಿರ್ತೀವಿ. ಯಾವಾಗ ನಾವು ನದಿಗಳ ಮೇಲೆ ಅದು ದೇವರಲ್ಲ ಅದು ಬರೀ ನೀರು ಅಂತ ಗೊತ್ತಾಯ್ತು, ಅವಾಗ ನಾವು ಅದರ ಮಾಲಿನ್ಯವನ್ನ ಸ್ಟಾರ್ಟ್ ಮಾಡ್ತೀವಿ. ಈ ತರದ ಸಂಗತಿಗಳ ಬಗ್ಗೆ ನಾವು ಜನರಿಗೆ ಹೇಗೆ ಹೇಳೋದು? ಈ ತರ ಸಂಗತಿಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಗೆ ಸಂಪರ್ಕಕ್ಕೆ ಬರುವಂತ ಸಾಕಷ್ಟು ಸಂಗತಿಗಳನ್ನ ನಾವು ಬರಿಬೋದ ಇವುಗಳ ಬಗ್ಗೆ. ನನ್ನ ಮಗಳಿಗೆ ನಾನು ಪ್ಲಾಸ್ಟಿಕ್ ಬಾಟಲ್ ಕೊಡಿಸಲ್ಲ, ಈ ಸಣ್ಣ ವಿಷಯ ನೀವು ನಿಮ್ಮ ಫೇಸ್ಬುಕ್ ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಬರೀರಿ ಸರ್. ನಿಮ್ಮ 2 ಜನ ನಿಮ್ಮ ಫ್ರೆಂಡ್ ಇಲ್ಲ ನಿಮ್ಮನ್ನ ಓದುವವರು ಯಾರೋ 2 ಜನ ಅದನ್ನ ಫಾಲೋ ಮಾಡಿದ್ರೆ ಅವರು 2 ಜನರಿಗೆ ಹೇಳಿದ್ರೆ ಸರ್, ತುಂಬಾ ಏನು ಲಕ್ಷಾಂತರ ಜನರಿಗೆ ಸಾವಿರಾರು ಜನರಿಗೆ ಎಫೆಕ್ಟ್ ಮಾಡಬೇಕು ಅಂತಿಲ್ಲ. ಎರಡೆರಡರ ಲೆಕ್ಕದಲ್ಲಿ ಹೋದ್ರೇನೆ ನಾವು ಬಹಳ ಬೇಗ ಅದರ ಪರಿಣಾಮವನ್ನ ನಾವು ಸಾಧಿಸಬಹುದು. ಬಟ್ ಏನಂದ್ರೆ ಇದ್ರ ಬಗ್ಗೆ ನಾವು ಬರೀಬೇಕು. ನಮ್ಮ ಮನೆಯಲ್ಲಿ ನಾವು ಈ ತರದೊಂದು ನಿರ್ಧಾರ ತಗೊಂಡಿದ್ದೀವಿ, ಹೀಗೆ ಮಾಡಿದ್ದೀನಿ, ಅಥವಾ ನಾನು ಈ ತರದೊಂದು ನಿರ್ಧಾರ ಮಾಡಿದ್ದೀನಿ.